ವ್ಲಾಗ್ ಆಗಿರುತ್ತೆ ನೋಡಿ. ಬೆಳಗ್ಗೆ ಬೆಳಗ್ಗೆನೇ ನಮ್ಮನೆ ಪುಟಾಣಿ ಮತ್ತು ನನ್ನ ಮಗಳು ಎಷ್ಟು ಬೇಗ ಎದ್ದು ಕೂತಿದ್ದಾರೆ. ಸಂಡೇ ಅಂತ ಕರ್ಟಸಿ ಕೂಡ ಎಲ್ಲ ಇವ್ರಿಗೆ ನೋಡಿ. ಬೆಳಗ್ಗೆ ಎದ್ದು ಇವ್ರ ಆಟ ಪಾಠ ಇವ್ರ ಜಗಳ ನೋಡಿಕೊಂಡು ನನ್ನ ಡೇ ಸ್ಟಾರ್ಟ್ ಆಯಿತು ಇವತ್ತು. ಇವ್ರ ಮಾತುಗಳನ್ನ ಕೇಳ್ತೀರ ಹೋಗೋಕ್ಕೂ ಆಗಲ್ಲ, ನಿಲ್ಲಕ್ಕೂ ಆಗಲ್ಲ. ಕೆಲಸಗಳು ಆಗಿರುತ್ತೆ, ಹಾಗೆ ಇವ್ರ ಮಾತುಗಳು ಹಾಗೆ ಇರುತ್ತೆ. ಕೇಳ್ತಾನೆ ಇರಬೇಕು, ನೋಡ್ತಾನೇ ಇರಬೇಕು ಅನ್ಸುತ್ತೆ. ಈ ಮೇಡಮ್ ನೋಡಿ ಏನೋ ಹೇಳ್ತಿದ್ದಾರೆ, ನಾವು ಕೇಳಿಸ್ಕೋಬೇಕು ಅಷ್ಟೇ. ಹೇಳ್ಕೊಡ್ ಪುಟಾಣಿ. ನಾನು ರಾತ್ರಿನೇ ಚಿಯಾ ಸೀಡ್ಸ್ನ ನೀರಲ್ಲಿ ನೆನೆಸಿಟ್ಟಿರ್ತೀನಿ. ಇದು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿತೀನಿ. ಇದರಿಂದ ಬಾಡಿ ಹೀಟ್ ಇದ್ದರೆ ಅಥವಾ ಕಾನ್ಸ್ಟಿಪೇಷನ್ಸ್ ಏನೇ ಪ್ರಾಬ್ಲಮ್ಸ್ ಇದ್ದರೂ ಹೆಲ್ಪ್ ಆಗುತ್ತೆ. ಸೊ ಇದು ಏನು ನಾನು ಡೈಲಿ ರೆಗ್ಯುಲರಾಗಿ ಏನು ತೊಗೊಳಲ್ಲ. ಇದನ್ನು ಲಾಸ್ಟ್ ಫ್ಯೂ ಡೇಸಿಂದ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ವರ್ಕ್ ಆಗುತ್ತೆ ನೋಡಿ. ಇವಳು ಕತೆಗಳನ್ನ ಕೇಳೋದಕ್ಕಾಗಲ್ಲ. ಒಬ್ಬರು ತಲೆ ತಿಂದಿದ್ದು ಸಾಕಾಗಿಲ್ಲ ಅಂತ ಇನ್ನೊಬ್ರು ಅಜ್ಜಿ ತಾತ ಮಾವ ಯಾರನ್ನೂ ಬಿಡಲ್ಲ ನನ್ನ ಮಗಳು. ಅಣ್ಣ ಏನು ಮಾಡ್ತಿದ್ದಾನೆ? ಓಡೋಗ್ತಾವನ. ಇದೇನಿದ್ದು? ಇದೇನು ತೋರಿಸ್ತಿರೋದು ಅಂತೀರಾ? ಇದು ನನ್ನ ಮಡಿಕೆ ಮನೆಯಲ್ಲಿ ಇಟ್ಟಿರೋಂತಹ ಬೆಳ್ದಚ್ಚು ಇರುವೆಗೆ ಅಂತಲೇ ಇಟ್ಟಿದ್ದೀನಿ. ಇದು ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಮನೆಗೆ ಆ ಥರ ಕಪ್ಪಿರುವೆ ಬಂದರೆ ತುಂಬ ಒಳ್ಳೆಯದು. ಇದು ಹಾಲಿನ ಕೆನೆ ಎಲ್ಲ ತೆಗೆದು ನಾವು ಬೆಣ್ಣೆಗೆ ಅಂತ ಎತ್ತಿಟ್ಕೋತೀನಿ. ಹಾಲಿನ ಕೆನೆ ಎಲ್ಲ ಹೀಗೆ ಸಪ್ರೇಟಾಗಿ ಎತ್ತಿಟ್ಕೊಂಡು, ಅಂದರೆ ಹಾಲು ಕೆನೆಯಲ್ಲಿ ಇರಬಾರ್ದು, ಅದನ್ನು ನೀಟಾಗಿ ಶೋಧಿಸ್ಕೊಂಡು ಸಪ್ರೇಟಾಗಿ ಈ ಥರ ಕೆನೆನ ಕಲೆಕ್ಟ್ ಮಾಡಿ ಫೈನಲ್ಲ ಅದನ್ನು ಫ್ರೀಝರಲ್ಲಿ ಇಟ್ಟಿರ್ತೀನಿ. ಇದು ಎಲ್ಲ ಒಂದೆರಡು ಬಟ್ಲ ಆದಾದಮೇಲೆ ಇದನ್ನು ಬೆಣ್ಣೆ ಮಾಡಿ ತುಪ್ಪ ಮಾಡ್ಕೊಳ್ಳೋದು ಹೋಮ್ ಮೇಡ್. ಇಡೀ ಅಲ್ಲಿ ಇವಳು ನೋಡಿ ಕತೆಗಳು. ಕಣ್ವಿನ್ಕೆಗೆ ಹೋಗ್ತೀರಾ? ಓಕೆ ಬಾಯ್. ಆಯಿತು. ನಾನು ಬೇಡವಾ? ಮಮ್ಮಿ ಬೇಡವಾ? ಮತ್ತೆ ಯಾರು ಬೇಕು? ತಾತ ಬೇಕಾ ನಿಂಗೆ? ಹೋಗ್ತಾ ಇರ್ತೀನಿ. ಅವಳು ಅವ್ರ ತಾತನ ಜೊತೆ ಸ್ವಲ್ಪ ಓಡಾಡಿಕೊಂಡು ಹೋದ್ಲು. ನನಗಿವಾಗ ಮನೆ ಕೆಲಸ ಶುರು ಮಾಡಿದೆ. ಹಾಲ್ಗಿಟ್ಬಿಟ್ಟು ಪಾತ್ರೆಗಳಿತ್ತು ನೈಟ್ ತೊಳೆದಿಟ್ಟಿತ್ತು, ಅವನ್ನೆಲ್ಲ ಜೋಡಿಸ್ಕೊತಾ ಇದ್ದೆ. ಮನೇಲಿ ಪಾತ್ರೆ ತೊಳೆಯೋದು ಒಂದು ಕೆಲಸ ಮುಗೀತು ಅಂದರೆ ಎಲ್ಲ ಕೆಲಸನೂ ಮುಗೀತು ಅಂತಲೇ ಅರ್ಥ. ನನ್ನ ಮಗಳಿಗೆ ಈಗ ಹಾಲು ಕುಡಿಸ್ಬೇಕು. ಅದಕ್ಕೆ ಲಾಲು ಅಷ್ಟೇ ಸಾಕಾ? ಸ್ವಲ್ಪ ಕುಡಿತೀರಾ ನೀವು ಲಾಲುನ? ಎಷ್ಟು ಕುಡಿತೀರಾ? 3 ಲೋಟ ಕುಡಿತೀರಾ? ಆಯ್ತಮ್ಮ. ನೋಡಿ ಅವಳು 3 ಲೋಟ ಹಾಲು ಕುಡಿತಾಳಂತೆ. ಏನು ಹೇಳೋದು, ಬೆಳಗ್ಗೆ ಎದ್ದು ಅಂದರೆ ಅವಳದೇ ಎಲ್ಲ ಕಡೆನೂ ಅವಳದೇ ಮಾತು, ಎಲ್ಲ ಕಡೆನೂ ಅವಳದೇ. ನನ್ನ ದಿನ ಏನು ಅಂದರೆ ನನ್ನ ಚಾರುನೇ, ನನ್ನ ಪೂರ್ತಿ ದಿನವೂ ಅವಳ ಜೊತೆನೇ ಕಳೆಯೋದು. ಹಾಗೆ ನೋಡಿ ಈಗ ಸಂಡೇ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನಾಷ್ಟ ಮಾಡಬೇಕು ಅಂತ ಗಜಿಬಿಜಿ ಅಂತೂ ನಮ್ಮ ಮನೇಲಿಲ್ಲ. ನಿಧಾನಕ್ಕೆಲ್ಲ ಕಾಫಿ ಕುಡಿದು ಎಲ್ಲ ಮಾತುಕತೆ ಆಡ್ಕೊಂಡು ಆಮೇಲೆ ಹೋಗೋದು. ಇವಾಗ ಫೈನಲಿ ನನಗೂ ಎತ್ಕೊಬಂದ್ಲು ಬುಕ್ಕು ಚೀಚಿಬೇಕಂತೆ. ಸೊ ಅದಕ್ಕೆ ಇವತ್ತು ಸಂಡೇ ಸ್ಪೆಷಲ್ಲು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ಕಾಯೆಲ್ಲ ತುರ್ಕೋತಾ ಇದೆ. ಈ ಕಾಯಿ ಅಂತೂ ಅಂಗಡಿಯಲ್ಲಂತೂ ಈ ಥರ ಕಾಯಿಗಳು ಇಷ್ಟಿಷ್ಟಪ್ಪ ಸಿಗುತ್ತೆ ಅನ್ನೋದು ಡೌಟು. ಇದು ನಮ್ಮ ತೋಟದ್ದೇ ಕಾಯಿ. ಇದು ತುರಿಯೋಷ್ಟರಲ್ಲಿ ಕೈಯೆಲ್ಲ ಉರಿ ಬಂದ್ಬಿಡುತ್ತೆ, ಅಷ್ಟು ದಪ್ಪ ದಪ್ಪ ಇರುತ್ತೆ. ನನಗಂತೂ ಮೊದಲಾಗಿ ಕಾಯಿ ತುರಿಯೋದಕ್ಕೆ ಬರ್ತಿರ್ಲಿಲ್ಲ. ಕಾಯಿ ತುರಿದಾದ್ಮೇಲೆ ಆಗಬೇಕಾಗಿರೋದು ನನ್ನ ಮಗಳು ತಿನ್ನೋದು. ಇದು ಮೇನ್ ಇಂಪಾರ್ಟೆಂಟ್. ಅವಳೇ ಫಸ್ಟು ತೊಗೊಂಡು ತಿನ್ನೋದು. ಸೊ ಊಟಕ್ಕೆಲ್ಲ ರೆಡಿ ಆಗಿತ್ತು. ಚಿಕನ್ ಫ್ರೈ ಮಾರ್ನಿಂಗೆ. ಸಂಡೇ ಅಂದ್ರೇ ನಾನ್ ವೆಜ್ ಸ್ಪೆಷಲ್ ಅಲ್ವಾ. ಇದಾದಮೇಲೆ ಅಪ್ಪ ಊರಿಂದ ಹಲಸಿನಣ್ಣು ತಂದಿದ್ರು, ಸಕ್ಕತ್ತಾಗಿತ್ತು. ನನ್ನ ಈ ವರ್ಷದ ಮೊದಲ ಹಲಸಿನಣ್ಣಿದು. ಎಷ್ಟು ಸೂಪರಾಗಿತ್ತು ಟೇಸ್ಟು ಅಂದರೆ, ಯಾರೆಲ್ಲ ಹಲಸಿನಣ್ಣು ಟೇಸ್ಟ್ ಮಾಡಿದ್ರಿ ಸೀಸನಲ್ಲಾಗಲಿ
ನೋಡಿ ಸಕ್ಕತ್ತಾಗಿತ್ತು. ನನ್ನ ಮಗಳು ಸಖತ್ ಎಂಜಾಯ್ ಮಾಡಿದ್ಲು. ನನ್ನನ್ನು ಮಾತ್ರ ನೆಮ್ಮದಿಯಾಗಂತೂ ಇರೋಕ್ಕೆ ಬಿಡೋದಿಲ್ಲ ನನ್ನ ಮಗಳು. ಒಂದು ನಿಮಿಷ ಮಲ್ತೀನಿ ಅಂದರು ಬಂದು ನೋಡಿ ಹೇಗೆ ಮೇಲೆಲ್ಲ ಬಿದ್ದು ದಾಡ್ತಾ ಇರ್ತಾಳೆ. ಪ್ರತಿಯೊಂದು ತಾಯಿಗೂ ಈ ಅನುಭವ ಆಗಿರುತ್ತೆ ಅಲ್ಲ, ಆದರೂ ಅದರಲ್ಲೇ ಖುಷಿ ಕಾಣೋದು ತಾಯಿ ಪ್ರೀತಿ ಅಲ್ವಾ. ನಾನಿವತ್ತು ಫೇಮಸ್ ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡೋಣ ಅಂತ ಅಂದಿದ್ದೀನಿ. ಬನ್ನಿ ನೋಡೋಣ ಹೇಗೆ ಟೇಸ್ಟ್ ಬರುತ್ತೆ, ಹೇಗೆ ಮಾಡ್ತೀನಿ ಅಂತ. ಬೆಳ್ಳುಳ್ಳಿ ಕಬಾಬ್ಗೆ ನಾನೇನು ಎಕ್ಸ್ಟ್ರಾ ಎಲ್ಲ ಆ್ಯಡ್ ಮಾಡಿಲ್ಲ. ಫೇಮಸ್ ಯಾರು ಹೇಳ್ಕೊಟ್ಟಿದ್ದಾರೆ ಅದೇ ಥರನೇ ನಾನು ಇಲ್ಲೂ ಟ್ರೈ ಮಾಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಏಲಕ್ಕಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾರ್ನ್ಫ್ಲೋರ್ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಮೈದಾ, 1 ಸ್ಪೂನು ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಾದಮೇಲೆ ರುಬ್ಬಿದಂತಹ ಏನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಈ ಪೇಸ್ಟನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರನ್ನ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಫೈನಲಿ ಒಂದೇ ಒಂದು ಮೊಟ್ಟೆನ ನೀಟಾಗಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಇದು ಏನು ಬ್ಯಾಟರ್ ಏನಿರುತ್ತೆ ಅದು ರೆಡಿಯಾಗಿರುತ್ತೆ. ಈ ಬ್ಯಾಟರ್ಗೆ ನೀಟಾಗಿ ತೊಳೆದಿರೋಂತಹ ಚಿಕನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿಬಿಟ್ಟು ನಾನೊಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಸೊ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಆಮೇಲೆ ನಾನು ಎಣ್ಣೆಗೆ ಹಾಕಿದ್ದು. ಸೊ ಟೇಸ್ಟಾಗಿ ಸಕ್ಕತ್ತಾಗಿ ಬಂದಿತ್ತು. ಇಲ್ಲಿ ಎಣ್ಣೆನ ಲೋ ಫ್ಲೇಮಲ್ಲಿ ಫಸ್ಟ್ ಹಾಕಬೇಕಾದ್ರೆ ಇಟ್ಕೊಂಡಿದ್ದೆ, ಆಮೇಲೆ ಹೈ ಫ್ಲೇಮ್ ಮಾಡ್ಕೋಬೇಕು. ನಿಜವಾಗ್ಲೂ ಅವ್ರು ಹೇಳೋ ಥರನೇ ಟೇಸ್ಟ್ ಸೂಪರಾಗಿ ಬಂದಿತ್ತು. ಏನು ಮಾಡಬೇಕು? ಏನು ಚುಚ್ಚಿ? ಸೂಜಿ ಚುಚ್ತಿದ್ಯಾ? ಹೇಗೆ ಚೆಕಪ್ ಮಾಡೋದು ಡಾಕ್ಟರು? ತೋರಿಸು, ಹೆಂಗೆ ಚೆಕ್ ಮಾಡ್ತದೆಪ್ಪ? ಹಂಗೆ ಚುಚ್ಚಿಬಿಡುತ್ತಾ? ಯಾರದು? ಪುಟಾಣಿನಾ? ನನ್ನ ದಿನದಲ್ಲಿ ಕಂಪ್ಲೀಟ್ ಪ್ರತಿಯೊಂದು ಆ್ಯಕ್ಟಿವಿಟಿಯಲ್ಲೂ ನನ್ನ ಮಗಳು ಇನ್ವಾಲ್ವ್ ಆಗೇ ಆಗಿರ್ತಾಳೆ. ಇನ್ಕ್ಲೂಡ್ ಅಲ್ಲೂ ನಾನು ರೆಡಿ ಆಗ್ತೀನಿ ಅಂತ ಬಂದು ಕೂತ್ಕೊಂಡ್ರು ನೋಡಿ, ಅವಳೇ ರೆಡಿ ಮಾಡಬೇಕು, ಅವಳೇ ಕ್ರೀಮ್ ಒರೆಸ್ಬೇಕು, ಅವಳೇ ಎಲ್ಲ ಮಾಡಬೇಕು. ತಾಯಿಗೆ ಮಕ್ಕಳು ಒಂಥರ ಇನ್ನೊಂದು ತಾಯಿ ಥರ ಆಗೋಗ್ಬಿಡ್ತಾರೆ ಅನಿಸುತ್ತೆ ಅಲ್ವಾ. ಹೆಣ್ಮಕ್ಳಿರೋ ಮನೇಲಿ ಅಂತೂ ಇದಂತೂ ಇದ್ದೇ ಇರುತ್ತೆ. ನಾವೇನು ರೆಡಿ ಆಗ್ತಿರ್ತೀವೋ ಅದನ್ನು ಆ ಮಕ್ಕಳು ರೆಡಿ ಆಗೋದು, ಅವರು ಭಾವಾಗೆಲ್ಲ ನಾವು ಏನು ಮಾಡ್ತೀವೋ ಅದನ್ನು ಅನುಕರಣೆ ಮಾಡೋದ್ರಲ್ಲೇ ಸಿದ್ಧವಾಗಿರ್ತಾಳೆ ನೋಡಿ. ನನ್ನ ಕಾಡಿಗೆ ಹಾಕ್ತಿದ್ರೆ ಅದನ್ನು ಎಷ್ಟು ಕ್ಯೂರಿಯಸ್ ಆಗಿ ನೋಡ್ತಿದ್ದಾಳೆ ಅಂದರೆ, ಈ ಮಕ್ಕಳು ವಯಸ್ಸಲ್ಲಿ ಎಲ್ಲದನ್ನು ಅಷ್ಟೇ ಕ್ಯೂರಿಯಸ್ ಆಗಿ ನೋಡ್ತಾರೆ. ಬಟ್ ನಾವು ಇದನ್ನು ನೋಡ್ಕೊಳ್ತಾ ಇರ್ತಾಳೆ, ಅವಳು ಟ್ರೈ ಮಾಡೋಕ್ಕೆ ಮಾಡ್ತಾಳೆ. ಬಟ್ ಅದ್ರ ಕಡೆ ಹುಷಾರಾಗಿರಬೇಕು ಅಷ್ಟೇ. ಅದೇ ರೀತಿ ನನಗಂತೂ ಏನೇ ಬೇಜಾರಿದ್ರು ನನ್ನ ಮಗಳು ಪ್ರೀತಿ ಮುಂದೆ ಅದೆಲ್ಲನೂ ಸೊನ್ನೆ ಆಗಿಬಿಡುತ್ತೆ. ಅಷ್ಟು ಕಾಟ ಕೊಡ್ತಾ ಇರ್ತಾಳೆ. ಆದರೂ ಅದೇ ನನಗೆ ತುಂಬ ಇಷ್ಟ. ಕೊಳ್ತಿರೋದು ಒಂದು ಕ್ಷಣ ಮುದ್ದು, ಇನ್ನೊಂದು ಕ್ಷಣ ಮುನ್ಸು ನನ್ನಲ್ಲದು. ಆದರೆ ಎರಡರಲ್ಲೂ ಅಷ್ಟೇ ಕ್ಯೂಟ್. ಬುಕ್ ಇಟ್ಕೊಂಡು ಎಲ್ಲರದ್ದು ಒಂದು ರೌಂಡ್ ಆಯಿತು. ಈಗ ಅವ್ರ ಅಪ್ಪನ ಜೊತೆ ಒಂದು ರೌಂಡು ಎಲ್ಲ ಕೇಳಿಸ್ಕೊಳ್ಳೋದು, ಹೇಳ್ಕೊಡೋದು ಪದೇ ಪದೇ. ಅದೇ ಮಕ್ಕಳಿಗೆ ಫೋನ್ ಅಭ್ಯಾಸಕ್ಕಿಂತ ಈ ಬುಕ್ಸ್ನ ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದಲ್ವ. ನಾನು ಫೋನೇ ಕೊಡಲ್ಲ ಅಂತೇನಿಲ್ಲ, ಬಟ್ ಸ್ವಲ್ಪ ನೋಡಿ. ಇನ್ನು ನೆಕ್ಸ್ಟು ಅವ್ರ ಮಾವನ ಹತ್ರ ಹೋದ್ಲು. ಪ್ರತಿಯೊಬ್ಬರ ಹತ್ರನೂ ಹೋಗ್ತಾಳೆ. ಸಂಡೇ ಲಾಸ್ಟ್ ಮಿನಿಟಲ್ಲಿ ಚಾರುಗೆ ತುಪ್ಪ ಕಾಯಿಸ್ಬೇಕು. ಇವಾಗ ನೈಟಲ್ಲಿ ತುಪ್ಪ ಕಾಯಿಸ್ತಾ ಇದ್ದೀನಿ. ಎಲ್ಲ ಲಾಸ್ಟ್ ಮಿನಿಟಲ್ಲಿ ನೆನಪಾಗುತ್ತೆ. ನಾವು ನಮ್ಮ ಮನೇಲಿ 2 ಥರ ತುಪ್ಪ ಕಾಯಿಸ್ತೀವಿ. ಮೊದಲನೇದಾಗಿ ಹಾಲನ್ನ ಕಾಯಿಸ್ಬಿಟ್ಟು ಅದರಲ್ಲಿ ಕೆನೆ ಬರುತ್ತಲ್ಲ ಅದನ್ನು ಎತ್ತಿಟ್ಕೊಂಡು ಅದರಲ್ಲಿ ಒಂದು ಮನೆ ಹೋಮ್ ಮೇಡ್ ಗೀ ಥರ ಅದು ಜಾಸ್ತಿ ಬಾಳಿಕೆ ಬರೋದಿಲ್ಲ, ಅಂದರೆ ಸ್ವಲ್ಪ ತುಪ್ಪ ಆಗುತ್ತೆ. ನಮಗೆ ಜಾಸ್ತಿ ತುಪ್ಪ ಯೂಸ್ ಮಾಡೋದ್ರಿಂದ ಇದು ಒಂದೊಂದ್ಸಲಿ ನಂದಿನಿ ಬಟರು ವಿತೌಟ್ ಸಾಲ್ಟು ಅದನ್ನು ತಗೊಬಂದು ಹೀಗೆ ಕಾಯಿಸ್ತಾ ಇರ್ತೀನಿ. ನಾನು ಸಿಂಪಲಾಗಿ ಕಾಯಿಸ್ಕೊತೀನಿ. ಅದು ಬೆಣ್ಣೆ
ಕೆನೆ ತೆಗೆದು ಹೇಗೆ ಬೆಣ್ಣೆ ಮಾಡಿ ಅದನ್ನು ತುಪ್ಪ ಹೇಗೆ ಕಾಯಿಸ್ತಾರೆ ಅದನ್ನು ಡೀಟೇಲ್ಡಾಗಿ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ತುಪ್ಪನ ಈ ಥರ ಒಂದು ಮೀಡಿಯಮ್ ಫ್ಲೋವಲ್ಲಿ ಇಟ್ಕೊಂಡು ಕನ್ಗ ಗಂಟ ವೆಯ್ಟ್ ಮಾಡಬೇಕು. ಅಷ್ಟರಲ್ಲಿ ತುಪ್ಪಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೇನೆ ಬನ್ನಿ. ಏಲಕ್ಕಿ ಒಂದು 4, ಲವಂಗ, ಸ್ವಲ್ಪ ಉಪ್ಪು, ಕರಿಬೇವು ಮತ್ತು ಸ್ವಲ್ಪ ಮೆಂತ್ಯ, ಇದಿಷ್ಟು ನಾನು ತುಪ್ಪಕ್ಕೆ ಹಾಕೋ ಐಟಮ್ಸು. ಇಲ್ಲಿ ತುಪ್ಪ ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡಬೇಕು. ಈಗ ಕುದೀತಾ ಇರಬೇಕಾದ್ರೆ ಇವಾಗ ಏನು ತೋರಿಸಿದೆ ಇಷ್ಟು ಐಟಮ್ಸ್ನ ಹಾಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ತುಪ್ಪ ಆಗಿಲ್ಲ. ಸೊ ನೋಡಿ, ತುಪ್ಪ ಇವಾಗ ಸ್ವಲ್ಪ ಮುಕ್ಕಾಲು ಭಾಗ ಆಗಿದೆ. ಈ ಥರ ಫುಲ್ ನೊರೆ ಥರ ಯಾವಾಗ ಚಿಕ್ಕ ನೊರೆಗಳು ಮೇಲೆ ಉಕ್ಕೋದಕ್ಕೆ ಶುರು ಆಗುತ್ತೆ ಆಗ ಅಲ್ಲಿಗೆ ತುಪ್ಪ ರೆಡಿ ಆಗಿದೆ ಅಂತ ಅರ್ಥ. ಸೊ ಇದನ್ನು ಇನ್ನೊಂದು ಸ್ವಲ್ಪ ಒಂದ್ಸಲಿ ಹೈ ಫ್ಲೇಮ್ ಮಾಡಿದರೆ ನೋಡಿ ಈ ಥರ ಮೇಲೆ ಬರ್ತಿದೆ ಅಂದರೆ ತುಪ್ಪ ಆಗಿದೆ ಅಂತ. ಸೊ ಜಾಸ್ತಿ ಹೈ ಫ್ಲೇಮ್ ಇಡಬಾರ್ದು, ಹಾಗೆ ಕಮ್ಮಿ ಫ್ಲೇಮ್ ಮಾಡ್ಕೋಬೇಕು. ಕಮ್ಮಿ ಫ್ಲೇಮ್ ಮಾಡಿದ್ರು ನೋಡಿ ಈಗ ಬರ್ತಾ ಇರುತ್ತೆ. ಈ ಥರ ನೊರೆ ಬಂದಮೇಲೆ ಅದನ್ನು ಆಫ್ ಮಾಡ್ಕೊಬಿಡ್ಬೇಕು. ಸೊ ನೋಡಿ ತುಪ್ಪ ರೆಡಿ. ಯಾರದು ಹಾಕಿರೋದು ಜುಟ್ಟು? ಅಪ್ಪ ಹಾಕಿದಾರ. ವಾವ್, ಸೂಪರ್ ಆಗಿದೆ. ಕಿತ್ಕೋಬೇಡಿ ಮಗ್ನ. ಮಗಳಿಗೆ ಜುಟ್ಟು ಹಾಕಿಸ್ಕೊಳ್ಳೋದಂದ್ರೆ ಮಾತ್ರ ಆಗೋದೇ ಇಲ್ಲ. 1 ನಿಮಿಷಕ್ಕೆ ಹಾಕಿಸ್ಕೋತಾಳೆ, ಇನ್ನೊಂದು ನಿಮಿಷಕ್ಕೆ ಆಲ್ರೆಡಿ ಕಿತ್ತು ಬಿಸಾಕಿರ್ತಾಳೆ. ಇವಳ್ದು ಆಟ ಪಾಠ ರಾತ್ರಿ 11 ಆದರೂ ಮುಗಿಯೋದಿಲ್ಲ. ನೋಡಿ ಈಗ ಅಜ್ಜಿ ತಾತನ ಜೊತೆ ಆಟ, ಊಟ ಆದಮೇಲೆ ಆಟ, ಇದೊಂದೇ ಅವಳದು ರುಟೀನಾಗಿ ಹೋಗ್ಬಿಟ್ಟಿರುತ್ತೆ. ಅಜ್ಜಿ ತಾತ ಅಂತೂ ಮೊಮ್ಮಕ್ಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೋಡಿ, ನನ್ನ ಮಗಳಿಗೆ ನಾನು ಒಬ್ಬಳೇ ಇದ್ಬಿಟ್ರೆ ಅಂತ ಫುಲ್ ಬೋರ್ ಆಗಿಬಿಡ್ತಾಳೆ. ಅವ್ರ ತಾತ, ಅವ್ರ ಅಜ್ಜಿ ಎಲ್ಲರೂ ಇರಲೇಬೇಕು ಅವಳಿಗೆ. ಆಗಷ್ಟೇ ಅವಳು ಅಷ್ಟೇ ಆ್ಯಕ್ಟಿವ್ ಆಗಿರೋದು. ಫೈನಲಿ ನೈಟ್ ಎಲ್ಲರೂ ಜೊತೆಗೆ ಊಟ ಮಾಡಿದ್ವಿ. ಸಂಡೇ ಸ್ಪೆಷಲ್ಲು ಮುದ್ದೆ, ನಾಟಿ ಕೋಳಿ ಸಾಂಬಾರು. ಅವಳು ಹಿಂದೆ ಮುಂದೆ ಅವ್ರ ಅಜ್ಜಿ ಓಡಾಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ದಾರೆ. ಹಾಗೆ IPL ಶುರು ಆದಮೇಲಂತೂ ಎಲ್ಲರೂ TV ಮುಂದೆ ಹಾಜರು. ಸೊ ನನ್ನ ಪುಟಾಣಿ ನನ್ನ ಜೊತೆ ಮುದ್ದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.